ಅದಕ್ಕೆ ಅಯ್ಯೋ ಓಕೆ ಹುಷಾರಾಗಿ ನಡಿಬೇಕು ತಾನೆ. ಬನ್ನಿ ಬನ್ನಿ ಎದ್ದೇಳಿ. ಏನಾಯ್ತು? ಏನಾಗಿ ನೋಡ್ಕೊಂಡು ನಡಿಬೇಕಲ್ವಾ? ಬಿದ್ದೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ? ಹ್ಞೂ ಸೌಂದರ್ಯ, ಈ ಟೈಮಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ಏನೂ ಆಗಿಲ್ಲ, ಕಾಲು ಸ್ವಲ್ಪ ಟ್ವಿಸ್ಟ್ ಆಗಿರಂಗಿದೆ ಅಷ್ಟೆ. ನೋವಿದೆಯಾ? ಏನು ನೋವಲ್ಲ. ಜಾಜಿ ಅವರೇ ನೀರು ತಗೊಬನ್ನಿ. ನಡೀರಿ ಸ್ಕ್ಯಾನ್ ಮಾಡ್ಸೋಣ. ಅಯ್ಯೋ ಇಷ್ಟು ಚಿಕ್ಕದಕ್ಕೆಲ್ಲ ಸ್ಕ್ಯಾನಿಂಗ್ ಯಾಕೆ? ಏನೂ ಆಗಿಲ್ಲ, ಸ್ವಲ್ಪ ಟ್ವಿಸ್ಟ್ ಆಗಿರೋ ಆಗಿದೆ, ಪರವಾಗಿಲ್ಲ. ಮಾಡಬಾರ್ದು ಅದಕ್ಕೆ. ಏನೂ ಆಗಿಲ್ಲ ಚಿರು, ಐ ಕ್ಯಾನ್ ಮ್ಯಾನೇಜ್. ಸೌಂದರ್ಯ ಎಲ್ಲರೂ ನನಗೆ ನಿಜವಾಗ್ಲೂ ಮಗು ಆಗುತ್ತೆ ಅಂತ ನಂಬಿದ್ದಾರೆ. ನಾಳೆ ದಿನ ಈ ಸತ್ಯ ಸುಳ್ಳು ಅಂತ ಗೊತ್ತಾಗೋದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನು. ಆ ಸಿಚುಯೇಷನ್ನ ನಾನು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಲೇಟ್ ಪ್ರೆಗ್ನೆನ್ಸಿ ಆದರೆ ಯಾವತ್ತಿದ್ರೂ ಡೇಂಜರೇ ಕಣಪ್ಪ. ಎಷ್ಟೋ ಜನ ಹೆಣ್ಮಕ್ಳಿಗೆ ಹೊಟ್ಟೆನಲ್ಲೇ ಮಗು. ಚಿಕ್ಕಮ್ಮ ಪ್ಲೀಸ್, ಏನೇನೋ ನೆಗೆಟಿವ್ ಆಗಿ ಮಾತಾಡಬೇಡಿ. ಹಂಗೆಲ್ಲ ಹೇಳಿದ್ರೆ ಅದಕ್ಕೆ ಮನ್ಸಿಗೆ ನೋವಾಗಲ್ವಾ? ಸಾರಿ ಕಣಪ್ಪ, ಸೌಂದರ್ಯ ಜೋಪಾನವಾಗಿರಲಿ ಅನ್ನೋ ಕಾರಣಕ್ಕೆ ಇಂಥದ್ದೊಂದು ರೀಸನ್ ಕೊಟ್ಟೆ ಅಷ್ಟೇ. ಅವಳ ತಾಯಿ ಆಗೋದು ನನಗೂ ಖುಷಿ ಅಲ್ವಾ, ನಾನೇನಕ್ಕೆ ಅವಳು ಕೆಟ್ಟದ್ದು ಬಯಸ್ಲಿ. ಹೋಗ್ಲಿ ಬಿಡಿ ಚಿಕ್ಕತ್ತೆ, ಪಾಪ ಚಿರುಗೆ ನನ್ನ ಬಗ್ಗೆ, ನನ್ನ ಹೊಟ್ಟೆಲ್ ಬೆಳೀತಿರೋ ಮಗು ಬಗ್ಗೆ ತುಂಬ ಕೇರ್ ಆ್ಯಂಡ್ ಕನ್ಸರ್ನ್ ಇದೆ ಅಲ್ವಾ, ಅದಕ್ಕೆ ಹಾಗೆ ಹೇಳ್ತಿರ್ತಾನಷ್ಟೆ. ಸರಿ ನರ್ಸ್ ಅಂತ ಬರ್ತದೆ. ಓಹ್, ಮೋಸ್ಟ್ಲಿ ನರ್ಸ್ ಬಂದಿರಬೇಕು ಅನಿಸುತ್ತೆ. ನಾನೇ ಬರೋದಕ್ಕೆ ಹೇಳಿದ್ದೆ. ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಸ್ಟೇಜಿಂದ ಆ ನರ್ಸೇ ನನ್ನ ಹೆಲ್ತ್ ಎಲ್ಲ ಮಾನಿಟರ್ ಮಾಡ್ತಿರೋದು. ಅವ್ರಿಗೆ ನನ್ನ ಪ್ರೋಗ್ರೆಸ್ ಎಲ್ಲ ಗೊತ್ತಿದೆ. ಪ್ರೆಗ್ನೆನ್ಸಿ ಟಿಪ್ಸ್ ಎಲ್ಲ ಆ ನರ್ಸೇ ನಂಗೆ ಕೊಡೋದು. ಬಂದಿದ್ದಾರಾ ನೋಡು? ನೋಡ್ತೀನಿ. ಬಟ್ ಅದಕ್ಕೆ ಸ್ವಲ್ಪ ಸ್ಲಿಪ್ ಆದರೂ ಏನು ಬೀಳಲಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಿದೆ, ಚೆಕ್ ಮಾಡ್ತೀರಾ? ಹಾಂ ಸರಿ, ಹಂಗಾರೆ ನಾನು BP ಚೆಕ್ ಮಾಡ್ಬಿಡ್ತೀನಿ. ನೀವೇ ಯಾಕೆ ಫೇಕ್ ರಿಪೋರ್ಟ್ ಮಾಡಿಸಿರಬಾರ್ದು? ನಂಗೆ ನಿಮ್ಮ ಮೇಲೂ ಡೌಟ್ ಇದೆ. ಇವಳನ್ನ ಇಲ್ಲಿ ಕರ್ಸ್ಕೊಂಡು ಇನ್ಯಾವ ಡ್ರಾಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. BP ಸ್ವಲ್ಪ ಲೋ ಆಗಿದೆ ಅಷ್ಟೇ. ನೀವು ನಿಮ್ಮ ಅದಕ್ಕೆ ಆರೋಗ್ಯದ ಕಡೆ ಸ್ವಲ್ಪ ಕೇರ್ಫುಲ್ಲಾಗಿ ಗಮನ ಕೊಡಿ ಸರ್. ಭಾರದ ವಸ್ತೆಲ್ಲ ಎತ್ತಕ್ಕೆ ಹೇಳಬೇಡಿ. ಇವರನ್ನೊಬ್ಬರೇ ಎಲ್ಲಿಗೂ ಹೊರಗಡೆ ಕಳ್ಸಕ್ಕೆ ಹೋಗಬೇಡಿ. ಮುಖ್ಯವಾಗಿ ಇವ್ರು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಕೋಪ ಮಾಡ್ಕೋಬಾರ್ದು. ಅದಕ್ಕೆ ಕೇಳಿಸ್ಕೊಂಡ್ರಾ? ಇನ್ಮೇಲಾದರೂ ಅವ್ರು ಹೇಳಿದ್ದನ್ನು ಫಾಲೋ ಮಾಡಿ. ಎಸ್ ಚಿರು. ಯಾವುದಕ್ಕೂ ಇವತ್ತೊಂದ್ಸಲಿ ಹಾಸ್ಪಿಟ್ಲಿಗೆ ಬಂದು ಚೆಕಪ್ ಮಾಡಿಸ್ಕೋಬೇಡಿ ಮ್ಯಾಮ್. ನಾನು ಕರ್ಕೊಂಬರ್ತೀನಿ. ಇಬ್ಬರೂ ಸೇರಿಕೊಂಡು ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ.